ರಾಜ್ಯದಲ್ಲಿ ರಸ್ತೆ ಗುಂಡಿಯನ್ನು ಸರ್ಕಾರ ಮುಚ್ಚಿಲ್ಲ ಅಂತ ಹೇಳಿ ವಿಪಕ್ಷ ಸಿಡಿದೆದ್ದಿದೆ. ಹೀಗಾಗಿ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಭಾಗಗಳಲ್ಲಿ ವ್ಯಾಪಕ ಪ್ರತಿಭಟನೆಯನ್ನು ನಡೆಸುವುದಕ್ಕೆ ರಾಜ್ಯಾದ್ಯಂತ ಧರಣಿಗೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಏನ್ ರೋಡ್ ಗುರು ಅಭಿಯಾನವನ್ನು ಒಂದು ಕಡೆ ಟಿವಿ9 ನಡೆಸ್ತಾ ಇದೆ. ನಿರಂತರವಾಗಿ ಟಿವಿ9 ನಿಂದ ಈ ಅಭಿಯಾನ ಬೆಂಗಳೂರಿನ ಲಗ್ಗೆರೆ ಮುಖ್ಯ ರಸ್ತೆಯಲ್ಲಿ ಗುಂಡಿ ಮುಚ್ಚಿ ಕಿಚ್ಚು. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ರಸ್ತೆಯ ಗುಂಡಿ ಮುಚ್ಚಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮಾಜಿ ಶಾಸಕ ನೆಲ ನರೇಂದ್ರ ಬಾಬು ಅವರ ನೇತೃತ್ವದಲ್ಲಿ ಈ ರೀತಿ ಪ್ರತಿಭಟನೆ. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಕಾರ್ಯಕರ್ತರುಗಳು ಕಿಡಿಕಾರಿದ್ದಾರೆ. ಟಿವಿ9 ಕೂಡ ನಿರಂತರವಾಗಿ ಅಭಿಯಾನವನ್ನು ನಡೆಸ್ತಾ ಇತ್ತು. ಬೆಂಗಳೂರಿನ ರಸ್ತೆಗಳನ್ನು ಅನಾವರಣ ಮಾಡಿತ್ತು. ಯಾವ ಪರಿ ಗುಂಡಿ ಬಿದ್ದು ಹೋಗಿದೆ ರಸ್ತೆಗಳು, ಜನರ ಸಮಸ್ಯೆ ಏನು, ನಿತ್ಯ ಜನ ಎಷ್ಟು ಪರದಾಡ್ತಿದ್ದಾರೆ ಅನ್ನೋದನ್ನು ತೆರೆದಿಟ್ಟಿತ್ತು. ಈಗ ವಿಪಕ್ಷಗಳು ಕೂಡ ಎಚ್ಚೆತ್ತು ಅದನ್ನೇ ಅಸ್ತ್ರವಾಗಿಸಿಕೊಂಡಿವೆ. ರಾಜ್ಯಾದ್ಯಂತ ಧರಣಿಯನ್ನು ನಡೆಸ್ತಾ ಇವೆ. ಬೆಂಗಳೂರು ಸೇರಿದಂತೆ ದೃಶ್ಯಗಳು ನೋಡ್ತಾ ಇದ್ದೀವಿ. ಕಾಂಗ್ರೆಸ್ ಸರ್ಕಾರ ಜೀವಕ್ಕೆ ಸಂಚಕಾರ ಅಂತ ಹೇಳಿ ಬಿಜೆಪಿ ತನ್ನ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಡಿಸಿಎಂ ಭಾವಚಿತ್ರ ಹಿಡಿದು ಪ್ರತಿಭಟಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ರಸ್ತೆ ಗುಂಡಿ ಮುಚ್ಚಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿಯ ಮುಖಂಡರೆಲ್ಲರೂ ಕೂಡ ಭಾಗಿಯಾಗಿ ಧರಣಿಗೆ ಮುಂದಾಗಿದ್ದಾರೆ. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಕಾರ್ಯಕರ್ತರುಗಳು ಒಂದು ಕಡೆ ಕಿಡಿಕಾರ್ತಿದ್ದಾರೆ. ಮತ್ತೊಂದು ಕಡೆ ಗಮನಿಸ್ತಾ ಇದೀವಿ, ಅಲ್ಲಿ ಗುಂಡಿ ಮುಚ್ಚಿ ತಮ್ಮ ಪ್ರತಿಭಟನೆ ನಡೆಸ್ತಾ ಇರೋದು. ಅಂದ್ರೆ ಸರ್ಕಾರದ ಕೈಲಿ ಆಗ್ತಿಲ್ಲ, ನಾವೇ ಗುಂಡಿ ಮುಚ್ತೀವಿ ಅಂತ ಹೇಳಿ ಈ ರೀತಿ ಪ್ರತಿಭಟನೆಗಿಳಿದಿದೆ ಬಿಜೆಪಿ. ಪ್ರಮುಖ ರಸ್ತೆಗಳು, ಅತಿ ಹೆಚ್ಚು ವಾಹನಗಳು ಓಡಾಟ ಮಾಡುವಂತಹ ಜಾಗಗಳಲ್ಲೇ ಗುಂಡಿ ಬಿದ್ದು ಹೋಗಿದ್ರು ಕೂಡ ಆ ಮುಚ್ಚೋ ಕಾರ್ಯ ಆಗ್ತಾ ಇರಲಿಲ್ಲ. ಜನ ಪರದಾಡ್ತಾ ಇದ್ರು. ಈಗ ವಿಪಕ್ಷಗಳು ಕೂಡ ಎಚ್ಚೆತ್ತುಕೊಂಡು ಗುಂಡಿಗಳ ಊರಾಗಿದೆ ಬ್ರ್ಯಾಂಡ್ ಬೆಂಗಳೂರು ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಗುಂಡಿ ಮುಚ್ಚಿ ಅಂತ ಪ್ರತಿಭಟಿಸ್ತಾ ಇದ್ದಾರೆ. ಬರೀ ಒಂದು ಕಡೆ ಅಲ್ಲ, ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಈ ರೀತಿ ಪ್ರತಿಭಟನೆ. ಬೆಂಗಳೂರಿನ ಲಗ್ಗೆರೆಯ ಲೈವ್ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀವಿ. ಟಿವಿ9 ಕೂಡ ನಿರಂತರವಾಗಿ ಅಭಿಯಾನವನ್ನು ನಡೆಸ್ತಾ ಇದೆ. ರಾಜ್ಯ ರಾಜಧಾನಿಯ ಚಿತ್ರಣ ಏನು ಅನ್ನೋದನ್ನು ತೆರೆದಿಡ್ತಾ ಇತ್ತು. ಈಗ ವಿಪಕ್ಷಗಳು ಕೂಡ ಇದನ್ನೇ ಅಸ್ತ್ರ ಆಗಿಸ್ಕೊಂಡು ತಾವೇ ಗುಂಡಿ ಮುಚ್ಚೋ ಮೂಲಕ ರಸ್ತೆ ಗುಂಡಿ ಮುಚ್ಚೋದು ಸರ್ಕಾರದ ವಿರುದ್ಧ ಪ್ರತಿಭಟಿಸ್ತಾ ಇದ್ದಾರೆ. ಬೆಂಗಳೂರಿಗರಂತೂ ಬೇಸತ್ತು ಹೋಗಿದ್ದಾರೆ. ಬೆಂಗಳೂರಿನ ಲಗ್ಗೆರೆಯಿಂದ ನಮ್ಮ ಪ್ರತಿನಿಧಿ ಸುನಿಲ್ ಈಗ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ರಸ್ತೆ ಗುಂಡಿ ಬಿದ್ದು ಬಹಳಷ್ಟು ದಿನ ಆಗ್ಬಿಟ್ಟಿದೆ. ಬೆಂಗಳೂರಿಗರು ಬಹಳ ಪರದಾಡ್ತಾ ಇದ್ದಾರೆ. ಈಗ ವಿಪಕ್ಷಗಳು ಎಚ್ಚೆತ್ತುಕೊಂಡಂತೆ ಕಂಡು ಬರ್ತಾ ಇದೆ. ಯಾವ ರೀತಿ ಧರಣಿ ಸಾಕ್ತಾ ಇದೆ? ಗುಂಡಿ ಮುಚ್ಚಿ ತಮ್ಮ ಆಕ್ರೋಶ ಹೊರಹಾಕ್ತಿದಾರಾ ಅಂತ? ಲೈವ್ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀವಿ. ಬೆಂಗಳೂರಿನ ಲಗ್ಗೆರೆ ಮುಖ್ಯ ರಸ್ತೆಯ ಚಿತ್ರಣ ಇದು. ಗುಂಡಿ ಮುಚ್ಚಿ ಕಿಚ್ಚು. ಗುಂಡಿ ಬಿದ್ದ ರಸ್ತೆಗಳಿಗೆ ತಾವೇ ಮಣ್ಣು ಹಾಕಿ ಮುಚ್ಚಿ ಈ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ನಮ್ಮ ಪ್ರತಿನಿಧಿ ಸುನಿಲ್ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಬಿಜೆಪಿ ಈಗ ಕೊನೆಗೂ ಅದನ್ನ ಅಸ್ತ್ರವಾಗಿಸ್ಕೊಂಡು ಈಗ ತಮ್ಮ ಆಕ್ರೋಶವನ್ನ ಗುಂಡಿ ಮುಚ್ಚೋ ಮೂಲಕ ತೋರ್ಪಡಿಸ್ತಾ ಇದೆ. ಯಾವ ರೀತಿಯಲ್ಲಿ ಸಾಕ್ತಾ ಇದೆ ಅಂತ? ಪ್ರತಿಮಾ, ಪ್ರಮುಖವಾಗಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಸಮಸ್ಯೆ ಸಾಕಷ್ಟು ಆಗಿದೆ. ಅದೇ ರೀತಿ ಟಿವಿ9 ಕೂಡ ದೊಡ್ಡ ಮಟ್ಟದಲ್ಲಿ ಅಭಿಯಾನ ಕೂಡ ಮಾಡ್ತಾ ಇದೆ. ಅದೇ ರೀತಿಯಾಗಿ ಇವತ್ತು ವಿನೂತನ ಪ್ರತಿಭಟನೆಯನ್ನು ಬಿಜೆಪಿ ಕೂಡ ಮಾಡ್ಲಿಕ್ಕೆ ಮುಂದಾಗಿದೆ. ರಸ್ತೆ ಗುಂಡಿಯನ್ನ ಮುಚ್ಚಿ ಒಂದು ಪ್ರತಿಭಟನೆ ಕೂಡ ಮಾಡ್ಲಿಕ್ಕೆ ಮುಂದಾಗಿದೆ. ಹಿಂಭಾಗದಲ್ಲಿ ನೀವು ನೋಡ್ತಾ ಹೋದ್ರೆ ಬೆಂಗಳೂರಿನ ಲಗ್ಗೆರೆ ಬ್ರಿಡ್ಜ್ ಇದೆ. ಅಲ್ಲಿ ಲಗ್ಗೆರೆ ಬ್ರಿಡ್ಜ್ ಹತ್ರ ಸಾಕಷ್ಟು ದೊಡ್ಡ ಮಟ್ಟದ ಗುಂಡಿಗಳಿದೆ. ವಾಹನ ಸವಾರರು ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಬಿಜೆಪಿ ವಿನೂತನ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ರಸ್ತೆ ಗುಂಡಿ ಮುಚ್ಚುವ ಮೂಲಕ ಒಂದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರೆ ಈಗಾಗಲೇ ಎಂಸ್ಯಾಂಡ್ ಅಂತ ತಂದು ಜಲ್ಲಿ ಕಲ್ಲುಗಳನ್ನು ತಂದು ರಸ್ತೆ ಗುಂಡಿಯನ್ನ ಮುಚ್ಚಲಿಕ್ಕೆ ಕೂಡ ಮುಂದಾಗಿದ್ದಾರೆ. ಬಿಜೆಪಿಯ ಕಾರ್ಯಕರ್ತರು, ಮಾಜಿ ಶಾಸಕರು ಎಲ್ಲರೂ ಕೂಡ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ರಾಜ್ಯಾದ್ಯಂತ ಈ ಒಂದು ಪ್ರತಿಭಟನೆಗೆ ಬಿಜೆಪಿ ಕರೆ ಕೊಟ್ಟಿದೆ. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಪ್ಲೇ ಕಾರ್ಡ್ಗಳನ್ನ ಹಿಡ್ಕೊಂಡು ಗುಂಡಿಗಳ ಊರು ಬೆಂಗಳೂರು ಅನ್ನೋ ಒಂದು ವಿನೂತನವಾಗಿ ಒಂದು ಪ್ರತಿಭಟನೆಯನ್ನು ಬಿಜೆಪಿ ಮಾಡ್ತಾ ಇದೆ. ರಸ್ತೆ ಗುಂಡಿಗಳನ್ನ ಮುಚ್ಚುವ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದೆ. ನನ್ನ ಹಿಂಭಾಗಕ್ಕೆ ನೀವು ನೋಡ್ತಾ ಹೋದ್ರೆ ಪ್ರತಿಮಾ, ಬೆಳಗ್ಗಿನಿಂದಲೂ ಕೂಡ ದೊಡ್ಡ ಮಟ್ಟಕ್ಕೆ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ದೊಡ್ಡ ಪ್ರತಿಭಟನೆ ಕೂಡ ನಡೀತಾ ಇದೆ. ಎಲ್ಲರೂ ಕೂಡ ಈಗಾಗಲೇ ಪ್ಲೇ ಕಾರ್ಡ್
ಹಗ್ಗವನ್ನ ಹಿಡಿದು ರಸ್ತೆ ಗುಂಡಿಯನ್ನ ಮುಚ್ಚುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಮಾಜಿ ಶಾಸಕರು ಕೂಡ ಭಾಗಿಯಾಗಿದ್ದಾರೆ, ಬಿಜೆಪಿ ಮುಖಂಡರು ಕೂಡ ಭಾಗಿಯಾಗಿದ್ದಾರೆ. ಈಗಾಗಲೇ ರಸ್ತೆ ಗುಂಡಿಗಳನ್ನ ಮುಚ್ಚುವಂತ ಕೆಲಸಕ್ಕೆ ಕೂಡ ಮುಂದಾಗಿದೆ. ನಾನು ಮಾಜಿ ಶಾಸಕರಿದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ರಸ್ತೆ ಗುಂಡಿಯನ್ನ ಮುಚ್ತಾ ಇದ್ದೀರಿ, ನಿಮ್ಮ ಪ್ರತಿಭಟನೆ ದೊಡ್ಡ ಮಟ್ಟ ನಡೀತಾ ಇದೆ. ನಮ್ಮ ಉದ್ದೇಶ ಬೆಂಗಳೂರಿಗೂ ಸುರಕ್ಷಿತವಾಗಿರಬೇಕು. ಈಗಾಗಲೇ ಬಹಳಷ್ಟು ಗಡುವುಗಳನ್ನ 6-7 ತಿಂಗಳಿಂದ ಹೇಳ್ತಾ ಇದ್ರು ಸಹ BBMPಯ ಅಧಿಕಾರಿಗಳು. ಹಿಂದೆ ಪ್ರಹ್ಲಾದ್ ರಾವ್ ಅಂತ ಇಂಜಿನಿಯರಿಂಗ್ ಚೀಫ್ ಇದ್ರು, ಅವ್ರಿಗೆ ಹೇಳ್ದು, ಜಾಯಿಂಟ್ ಕಮಿಷನರ್ಗೆ ಹೇಳ್ದು, ಇತ್ತೀಚಿನ ಜಾಯಿಂಟ್ ಕಮಿಷನರ್ಗೆ ಹೇಳ್ದು, ಸಂಬಂಧಪಟ್ಟವ್ರಿಗೆ ಹೇಳಿದ್ರೆ ಎಲ್ಲರೂ ಜಾಣ ಕೂಡು ಜಾಣ ಕಿವುಡಾಗಿದೆ. ಈ ಪ್ರತಿಭಟನೆ ಇವತ್ತಿಗೆ ಮಾತ್ರ ಸೀಮಿತವಾಗುತ್ತಾ, ನಿರಂತರವಾಗಿ ಗುಂಡಿ ಮುಚ್ಚುವವರಿಗಿರುತ್ತಾ? ಎಲ್ಲ ಖಂಡಿತವಾಗ್ಲೂ ಹೇಳ್ತೇನೆ, ಬೆಂಗಳೂರಿನಲ್ಲಿ ಗುಂಡಿ ಮುಕ್ತ ಬೆಂಗಳೂರು ಆಗೋವರೆಗೂ ನಮ್ಮ ಹೋರಾಟ ಇದ್ದೇ ಇರುತ್ತೆ. ನಾವು ಆಡಳಿತದಲ್ಲಿಲ್ಲ, ನಾನು ಇವತ್ತು ಮಾಜಿ ಶಾಸಕ, ಇವತ್ತು ಹರೀಶ್ ಅವರು, ನಮ್ಮ ಶೆಟ್ರು, ನಾವೆಲ್ಲ ಉದ್ದೇಶ ಅಂದ್ರೆ ಗಮನ ಸೆಳೆಯತಕ್ಕಂಥದ್ದು ಒಂದು ಭಾಗ. ಆದ್ರೆ ನಾವು ಕೃತವಾಗಿ ಇವತ್ತೇನಿವತ್ತು ಒಂದು ಲಾರಿ ಲೋಡನ್ನ ತಗೊಂಡು ಬಂದು ಇಲ್ಲಿರ್ತಕ್ಕಂಥ ಗುಂಡಿ ಮುಚ್ಚಂತ ಕೆಲಸ. ಏಷ್ಯಾದ ಬಿಗ್ಗೆಸ್ಟ್ ಇಂಡಸ್ಟ್ರಿಯಲ್ ಹಬ್ ಅಂದ್ರೆ ಪೀಣ್ಯ ಇಂಡಸ್ಟ್ರಿ ಎಸ್ಟೇಟ್. ಆ ಪೀಣ್ಯ ಇಂಡಸ್ಟ್ರಿಯಲ್ಲಿ ಪ್ರತಿ ಲಕ್ಷಾಂತರ ಜನ ಓಡಾಡ್ತಾರೆ. ಫುಟ್ಪಾತ್ ನೋಡಿ, ರಸ್ತೆ ನೋಡಿ, ಲಕ್ಷಾಂತರ ಜನರಿಗೆ ಟ್ಯಾಕ್ಸ್ ಕಟ್ತಾರೋ ಇಲ್ವೋ, ಇನ್ಫ್ರಾಸ್ಟ್ರಕ್ಚರ್ ಟ್ಯಾಕ್ಸ್ ಕಟ್ತಾರೆ, ಬೆಂಗಳೂರು ಮಹಾನಗರ ಪಾಲಿಕೆ ಟ್ಯಾಕ್ಸ್ ಕಟ್ತಾರೆ. ಇವತ್ತಿದ್ದ ಪರಿಸ್ಥಿತಿ ಆಗಿದೆ, ಇದು ದುರ್ದೈವ. ಇದಿಷ್ಟು ಮಾಜಿ ಶಾಸಕರ ಮಾತ್ರ. ಹಿಂಭಾಗಕ್ಕೆ ನೋಡ್ತಾ ಹೋದ್ರೆ ಪ್ರತಿಮಾ, ಗುಂಡಿ ಮುಚ್ಚುವಂತ ಕೆಲಸಗಳು ಆಗ್ತದೆ, ಮತ್ತೆ ಪ್ರತಿಭಟನೆಯನ್ನು ಕೂಡ ದೊಡ್ಡ ಮಟ್ಟಿಗೆ ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧವಾಗಿ ಧಿಕ್ಕಾರವನ್ನು ಕೂಡ ಕೂಗ್ತಾ ಇದ್ದಾರೆ. ಇಷ್ಟು ಟ್ಯಾಕ್ಸ್ ಎಲ್ಲ ಬರ್ತಾ ಇದ್ರು ಕೂಡ ಯಾವುದೇ ರೀತಿಯಾಗಿ ಗುಂಡಿ ಮುಚ್ಚುವಂತ ಕೆಲಸಗಳಾಗ್ತಿಲ್ಲ. ಇದು ಒಂದು ಇಂಡಸ್ಟ್ರಿಯಲ್ ಹಬ್ ಇದೆ, ಒಂದು ಪೀಣ್ಯ ಆಗ್ಬೋದು, ಈ ಲಗ್ಗೆರೆ ಆಗ್ಬೋದು, ಆ ಒಂದು ಸ್ಥಳದಲ್ಲಿ ಈ ರೀತಿಯ ಪ್ರತಿಭಟನೆಯನ್ನು ಕೂಡ ಮಾಡಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಬಿಜೆಪಿ ನಾಯಕರು ಕಾರ್ಯಕರ್ತರು ಮಾಡ್ತಾ ಇರುವಂತದ್ದು. ಪ್ರತಿಮಾ, ಎಸ್ ಸುನಿಲ್, ನಾವು ಗಮನಿಸ್ತಾ ಇದೀವಿ, ನಾವು ಈ TV9 ಕೂಡ ನಿರಂತರವಾಗಿ ಬಗ್ಗೆ ಅಭಿಯಾನವನ್ನ ನಡೆಸ್ತಾ ಇತ್ತು. ಈಗ ಸರ್ಕಾರ ಕೂಡ ಆದೇಶವನ್ನ ಕೊಟ್ಟಿದೆ, ಅದಾದ ಮೇಲೆ ಕೆಲವು ಕಡೆಗಳಲ್ಲಿ ಡಾಂಬರೀಕರಣ ಕೂಡ ಆಗ್ತಾ ಇದೆ. ಈಗ ಬಿಜೆಪಿ ಈ ರೀತಿಯಲ್ಲಿ ರಾಜ್ಯಾದ್ಯಂತ ಒಂದು ಆಕ್ರೋಶವನ್ನೇನು ಹೊರಹಾಕ್ತಾ ಇದೆ. ಗುಂಡಿ ಒಂದ್ ಕಡೆ ಮುಚ್ಚುವಂತ ಕಾರ್ಯ ಆಗ್ತಾ ಇದೆ ಅಂತ ಅನ್ನೋದು ಸರ್ಕಾರದ ಸಮಜಾಯಿಷಿ. ಅದಕ್ಕೆ ಏನಂತಾರೆ ವಿಪಕ್ಷದವರು ಅಂತ? ಈಗಾಗಲೇ ನಿರಂತರವಾಗಿ TV9 ಕೂಡ ರಸ್ತೆ ಗುಂಡಿಗಳ ಬಗ್ಗೆ ಅಭಿಯಾನವನ್ನು ಕೂಡ ಕಳೆದ ಒಂದು 20 ದಿನಗಳಿಂದ ನಿರಂತರವಾಗಿ ಮಾಡ್ತಾ ಇದೆ. ಆ ಒಂದು ಸರ್ಕಾರ ಕೂಡ ಒಂದಷ್ಟು ಸ್ಪಂದಿಸುವಂತ ಕೆಲಸಕ್ಕೂ ಕೂಡ ಮುಂದಾಯಿತು. ಆದ್ರೆ ಇನ್ನೂ ಕೂಡ ರಸ್ತೆಯಲ್ಲಿರುವಂತಹ ಗುಂಡಿಗಳ ಸಮಸ್ಯೆ ಬಗೆಹರಿದಿಲ್ಲ. ಸಾರ್ವಜನಿಕರು ಪ್ರತಿದಿನ ಹಿಡಿಶಾಪವನ್ನು ಕೂಡ ಹಾಕ್ತಾ ಇದ್ದಾರೆ. TV9 ಅಭಿಯಾನ ಕೂಡ ಶ್ಲಾಘನೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅದಾದ ಬೆನ್ನಲ್ಲೇ ಬಿಜೆಪಿ ಕೂಡ ವಿನೂತನವಾಗಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಮುಂದಾದ್ರೂ ಕೂಡ ಈ ಒಂದು ಗುಂಡಿಗಳ ಮುಚ್ಚುವಂತ ಕೆಲಸ ತಕ್ಷಣಕ್ಕೆ ಆಗುತ್ತಾ, ತ್ವರಿತವಾಗಿ ಆಗುತ್ತಾ, ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಸರ್ಕಾರದಿಂದ ಈಗಾಗಲೇ ಸೂಚನೆಯನ್ನು ಕೂಡ DK ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಆದ್ರೆ ಕೆಲಸ ತ್ವರಿತವಾಗಿ ಆಗ್ತಿಲ್ಲ, ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಇನ್ನೂ ಸಾರ್ವಜನಿಕರು ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಬಿಜೆಪಿ ಕೂಡ ವಿನೂತನವಾಗಿ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಹೆಚ್ಚು ಸಮಸ್ಯೆ ಇದೆ, ಗುಂಡಿಗಳ ಸಮಸ್ಯೆ. ಆ ಒಂದು ನಿಟ್ಟಿನಲ್ಲಿ ಬೆಂಗಳೂರಿನಲ್ಲೂ ಕೂಡ ಗುಂಡಿ ಮುಚ್ಚುವ ಮೂಲಕ ವಿನೂತನವಾಗಿ ಬಿಜೆಪಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಪ್ರತಿಮಾ, ಸುನಿಲ್, ನಾವು ಗಮನಿಸ್ತಾ ಇದೀವಿ, ಈಗ ಲಗ್ಗೆರೆಯಲ್ಲಿ ತಾವು ದೃಶ್ಯಗಳಲ್ಲೂ ತೋರಿಸ್ತಾ ಇದ್ರಿ, ಅಲ್ಲಿ ಗುಂಡಿ ಮುಚ್ಚಿ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ರೆ, ಆ ಮೂಲಕ ಜನರಿಗೆ ಒಂದಿಷ್ಟು ಅನುಕೂಲ ಆಗ್ತಾ ಇದೆ. ಆದ್ರೆ ಬರೀ ಲಗ್ಗೆರೆಗಷ್ಟೇ ಸೀಮಿತನಾ, ಅಥವಾ ಮತ್ತೆ ಮುಂದಿನ ಯಾವ್ದಾದ್ರು ಬೇರೆ ಏರಿಯಾಗಳಿಗೆ ಹೋಗ್ತಾರಂತ ಅಲ್ಲೂ ಕೂಡ ಗುಂಡಿ ಮುಚ್ಚಿ ಸರ್ಕಾರದ ಹತ್ರ ನಿಮ್ಮ ಹತ್ರ ಆಗ್ತಿಲ್ಲ ನಾವು ಮಾಡ್ತೀವಿ ಅನ್ನುವಂತ ಒಂದು ಸಂದೇಶ ರವಾನಿಸೋ ಪ್ರಯತ್ನ ವಿಪಕ್ಷಗಳಿಂದ ಅಂತ? ಪ್ರತಿಮಾ, ಇವತ್ತು ಇಡೀ ರಾಜ್ಯಾದ್ಯಂತ ಬಿಜೆಪಿ ಗುಂಡಿ ಮುಚ್ಚುವ ಒಂದು ವಿನೂತನ ಪ್ರತಿಭಟನೆಗೆ ಮುಂದಾಗಿದೆ. ಈಗ ಮಹಾಲಕ್ಷ್ಮಿ ಲೇಔಟ್ನ ವಿಧಾನಸಭಾ ಕ್ಷೇತ್ರದ ಲಗ್ಗೆರೆ ಬ್ರಿಡ್ಜ್ ಹತ್ರ ನಡೀತಾ ಇದೆ. ಅದಾದ ನಂತರ ಕಂಠೀರವ ಸ್ಟುಡಿಯೋ ಬಳಿ ಆಗುತ್ತೆ. ಈ ಒಂದು ಮಹಾಲಕ್ಷ್ಮಿ ಲೇಔಟ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತ ಹಲವು ಕಡೆ ಈ ಒಂದು ಗುಂಡಿ ಮುಚ್ಚುವ ಅಭಿಯಾನಕ್ಕೆ ಕರೆ ಕೊಡಲಾಗಿದೆ. ಅದೇ ರೀತಿಯಾಗಿ ಯಲಹಂಕ ಆಗ್ಬೋದು, ಎಲ್ಲೆಲ್ಲಿ ರಾಜ್ಯಾದ್ಯಂತ ಬೆಂಗಳೂರಿನಲ್ಲಿ ಎಲ್ಲಾ ಕಡೆಯೂ ಕೂಡ ಒಂದು ಪ್ರತಿಭಟನೆಗೆ ಕೂಡ ಮುಂದಾಗಿದ್ದಾರೆ. ನೋಡ್ತಾ ಇರ್ಬೋದು, ಈಗಾಗಲೇ ಖುದ್ದಾಗಿ ಅವರೇ ಒಂದು ಸ್ಟ್ಯಾಂಡ್ ಅನ್ನ ತರಿಸಿ ಬಿಜೆಪಿಯವರ ಬಿಜೆಪಿ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಕೂಡ ಭಾಗಿಯಾಗಿ ಇನ್ನೊಂದು ಲಗ್ಗೆರೆ ಬ್ರಿಡ್ಜ್ ಬಳಿ ಈಗಾಗಲೇ ಗುಂಡಿ ಮುಚ್ಚುವಂತ ಕೆಲಸವನ್ನು ಕೂಡ ದೊಡ್ಡ ಮಟ್ಟಿಗೆ ಮಾಡ್ತಾ ಇದ್ದಾರೆ. ಇದೇ ರೀತಿಯಾಗಿ ನಮ್ಮ ಪ್ರತಿಭಟನೆ ಮುಂದುವರಿಯುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇರೋದು. ಯಾಕೆಂದ್ರೆ ಈ ವಿಚಾರವಾಗಿ ನಿರಂತರವಾಗಿ TV9 ಕೂಡ ಸರ್ಕಾರವನ್ನು ಎಚ್ಚರಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದೆ, ಅಭಿಯಾನವನ್ನು ಕೂಡ ಮಾಡ್ತಾ ಇದೆ. ಅದರ ಬೆನ್ನಲ್ಲೇ ಇವತ್ತು ವಿನೂತನವಾಗಿ ರಾಜ್ಯಾದ್ಯಂತ ಬಿಜೆಪಿ ರಸ್ತೆ ಗುಂಡಿಗಳನ್ನ ಮುಚ್ಚುವಂತ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದೆ. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಸಾಕಷ್ಟು ಗುಂಡಿಗಳ ಸಮಸ್ಯೆ ಆಗ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಬೆಂಗಳೂರಿನ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿಯಿಂದ ರಸ್ತೆ ಗುಂಡಿ ಮುಚ್ಚುವಂತ ಕೆಲಸ ಕೂಡ ಆರಂಭವಾಗಿರುವಂತದ್ದು. ಪ್ರತಿಮಾ, ಸುನಿಲ್, ಈಗ ಒಂದು ಕಡೆ ಗುಂಡಿ ಮುಚ್ಚಿ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ ನಿಜ. ಇಷ್ಟಕ್ಕೂ ಕೂಡ ಸರ್ಕಾರ ತ್ವರಿತವಾಗಿ ಸ್ಪಂದಿಸದೇ ಹೋದ್ರೆ ಅಥವಾ ತ್ವರಿತವಾಗಿ ಇಂಥ ಕಾರ್ಯಗಳು ನಡೆಸದೇ ಹೋದ್ರೆ ಆಗ ವಿಪಕ್ಷದ ಹೆಜ್ಜೆ ಏನಾಗಿರುತ್ತಂತೆ, ಮುಂದಿನ ಹಾದಿ ಏನು ಅಂತ ಏನ್ ಹೇಳ್ತಿದ್ದಾರೆ ಬಿಜೆಪಿ ನಾಯಕರು?
ಪ್ರತಿಮಾ, ಸದ್ಯಕ್ಕೆ ಈ ಒಂದು ಸಾಂಕೇತಿಕವಾಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಇವತ್ತು ಗುಂಡಿ ಮುಚ್ಚುವಂತ ಕೆಲಸವನ್ನು ಮಾಡ್ತಾ ಇದೆ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಏನಾದ್ರೂ ತ್ವರಿತವಾಗ್ಲಿ ಆಗ್ಲಿಲ್ಲ ಅಂದ್ರೆ, ಯಾಕೆಂದ್ರೆ ಒಂದಷ್ಟು ಟೈಮ್ ಬೇಕಾಗುತ್ತೆ, ಒಂದು ವಾರದ ಒಳಗಡೆ ಆ ರೀತಿಯಾಗಿ ಕೆಲಸ ಆಗ್ಲಿಲ್ಲ ಅಂತಂದ್ರೆ ಮತ್ತೆ ರಸ್ತೆಗಳಿದ್ದು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಬಿಜೆಪಿ ಕೂಡ ಹೇಳ್ತಾ ಇರುವಂತ, ವಿಪಕ್ಷಗಳು ಕೂಡ ಹೇಳ್ತಾ ಇರುವಂತ. ಯಾಕೆಂದ್ರೆ ಈ ಒಂದು ರಸ್ತೆ ಗುಂಡಿ ಸಮಸ್ಯೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಸಾರ್ವಜನಿಕರು ಪರದಾಡುವಂತ ಸ್ಥಿತಿ ಯಾವ ಮಟ್ಟಿಗೆ ಅಂದ್ರೆ, ಬೈಕ್ಗಳಲ್ಲಿ ಹೋಗ್ತಾ ಇರುವಂತರಿಗೆ ಸಾಕಷ್ಟು ಜನರಿಗೆ ಅಪಘಾತಗಳಾಗಿದೆ, ಕಾರ್ಗಳ ಸಮಸ್ಯೆ ಆಗಿದೆ. ಈ ಒಂದು ವಿಚಾರವನ್ನ, ಈ ಒಂದು ದೊಡ್ಡ ಸಮಸ್ಯೆಯಿಂದ ಅದನ್ನ ತೆರೆದಿಡುವಂತ ಕೆಲಸವನ್ನ ಟಿವಿನೇ ನಿರಂತರವಾಗಿ ಮಾಡ್ತಾ ಇದೆ. ಅದರ ಬೆನ್ನಲ್ಲೇ ಸರ್ಕಾರವು ಕೂಡ ಒಂದಷ್ಟು ಗುಂಡಿ ಮುಚ್ಚುವ ಕೆಲಸಕ್ಕೆ ಸೂಚನೆಯನ್ನು ಕೊಟ್ಟಿತ್ತು, ದಿನಕ್ಕೆ ಇಷ್ಟು ಗುಂಡಿಗಳ, ಇಷ್ಟು ಸಾವಿರ ಗುಂಡಿಯನ್ನು ಮುಚ್ಚಲೇಬೇಕು ಅಂತೇಳಿ. ಆದ್ರೂ ಕೂಡ ತ್ವರಿತಗತಿಯಲ್ಲಿ ಒಂದು ಕೆಲಸ ಆಗ್ತಾ ಇಲ್ಲ ಅಂತೇಳಿ ಸಾರ್ವಜನಿಕರು ಕೂಡ ಟಿವಿ9 ಬಳಿ ಸಾಕಷ್ಟು ಒಂದಷ್ಟು ಅಳಲನ್ನು ಕೂಡ ತೋಡ್ಕೊಳ್ತಾ ಇದ್ರು. ಅದರ ಬೆನ್ನಲ್ಲೇ ಇವತ್ತು ಬಿಜೆಪಿ ವಿನೂತನ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲೂ ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡಲಿಕ್ಕೆ ವಿಪಕ್ಷಗಳು ಕೂಡ ತಯಾರಾಗಿದೆ. ಸರ್ಕಾರ ಎಷ್ಟು ಬೇಗ ಎಚ್ಚೆತ್ತುಕೊಂಡು ಎಲ್ಲಾ ಗುಂಡಿಗಳನ್ನ ಮುಚ್ಚುವಂತ ಕೆಲಸವನ್ನ ಮಾಡುತ್ತೆ ಅಂತೇಳಿ ಕಾದು ನೋಡಬೇಕಾಗಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಸುನಿಲ್ ತಮ್ಮೆಲ್ಲ ಮಾಹಿತಿಗೆ.